ಪರಾತ್ಪರನು, ಸರ್ವಶಕ್ತನು, ಉನ್ನತೋನ್ನತನು, ರಾಜಾದಿರಾಜನು ಆಗಿರುವಂತ ತಂದೆಯಾದ ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಸಂಜೆಯ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠವನ್ನು ಕಲಿಯಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವ ಹಾಗೆ ನಮ್ಮ ಜೊತೆಯಲ್ಲಿ ಹಿರಿಯರ ಬೋಧಕರಾದಂತ ಡಾಕ್ಟರ್ ಸಾಲಮನ್ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ತಂದೆಯಾದ ದೇವರೇ ಸ್ವಾಮಿ, ಮತ್ತೊಂದು ಸಂಜೆ ವೇಳೆಯಲ್ಲಿ ಕರ್ತನೆ ನಿನ್ನ ಪಾದದಲ್ಲಿ ಬಂದು ಈ ಸಭಾಶಾಲೆಯ ಪಾಠಗಳನ್ನು ಕಲಿಯುವುದರ ಮುಖಾಂತರವಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕಾಗಿಯೂ ಹಾಗೂ ಕಲಿಸಿಕೊಡುವಂತವರ ಮೇಲೆಯೂ ನಿನ್ನ ಆಶೀರ್ವಾದವಿರಲಿ. ಈ ಝೂಮ್ ಮಾಧ್ಯಮದಲ್ಲಿ ಸೇರ್ಲಿಕ್ಕೆ ಹೋಗುವಂತ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಕೃಪೆ ಇರಲಿ. ನಮ್ಮ ಎಲ್ಲಾ ಜೀವಿತದ ಕಾಲಗಳಲ್ಲಿ ಸ್ವಾಮಿ ನೀವು ಮಾಡಿರುವಂತಹ ಅದ್ಭುತಗಳನ್ನ ನೆನಪಿಗೆ ತಂದುಕೊಂಡು ನಾವು ಕೃತಜ್ಞತರಾಗಿ ಜೀವಿಸುವ ಹಾಗೆ ನಮಗೆ ಸಹಾಯ ನೀಡು ಸ್ವಾಮಿ. ಈ ದಿನದ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನೀವು ಮಾಡಿರುವಂತ ಎಲ್ಲಾ ಕೃಪಾ ವರಗಳಿಗೆ ಒಂದೇನೇ ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ, ಈ ದಿನದ ಪಾಠಗಳನ್ನ ನಾವು ಆರಂಭಿಸುವಾಗ ನೀನೇ ನಮ್ಮ ಜೊತೆಗಾರನಾಗಿದ್ದುಕೊಂಡು ಉತ್ತಮವಂತ ರೀತಿಯಲ್ಲಿ ಪಾಠಗಳನ್ನು ಕಲಿತು ನಿನಗೆ ಮೆಚ್ಚುಗೆಯುಳ್ಳ ಮಕ್ಕಳಾಗಿ ಜೀವಿಸುವಾಗ ನಮ್ಮನ್ನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಬೋಧಕರಾದ ಪಾಸ್ಟರ್ ಸಾಲಮನ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಾಯಂಕಾಲ ಯಾರನ್ನ ಪ್ರಾರಂಭ ಮಾಡುವಾಗ ನಮ್ಮ ಜೊತೆಯಲ್ಲಿ ಸಹೋದರ ಡೇವಿಡ್ ರಾಚೂರ್ ಅವರು ಇದ್ದಾರೆ. ಒಂದು ವಿಶೇಷ ಗೀತೆಯನ್ನು ಹಾಡಬಹುದಾ? ಸರ್ ಹಾಡ್ತೀರಾ? ಹಾಡ್ತೀನಿ ಸರ್. ಓಕೆ. ಬೇಡ ದಯವಿಟ್ಟು ಹೆಚ್ಚಿರಂದ್ರೆ ಅವರ ಅವಸ್ಥೆ ಅವರು ಯೇಸು ಸ್ವಾಮಿ ನೀನೆ ನಾನು ಎಲ್ಲವನ್ನು ಕೊಡುವೆನು, ನೀನ ಮುಂದೆ ನಾನು ಬಿದ್ದು ನೀನರಾಧಿಸುವೆನು. ಸಮಸ್ತ ನೀನಗೆ ಕರ್ತ ಕೊಡುವೆನಯ್ಯ, ನಿನ್ನ ಮುಂದೆ ಸ್ವಾಮಿ ನಿನ್ನ ನಂಬಿಸುವೆನು. ಲೋಕದ ನಾನ ಶುದ್ಧ ಪಾಡಿಸು, ನಾ ಸಮಸ್ತವ ನೀನಗೆ ಕೊಡುವೆನಯ್ಯ. ಪೂರ್ಣವಾಗಿ ನಾನು ನಿನ್ನ ದಾಸನಾಗಿ ಮಾಡಿಸು, ನೀನು ನನ್ನ ಕರ್ತನಿಂದ ಎಲ್ಲ ಮುಂದೆ ನೀನಗೆ ಕೊಡುವೆನಯ್ಯ. ನನ್ನ ಕರ್ತನ ನೀನಗರ್ಪಿಸುವೆನು, ನಿನ್ನ ಪ್ರೀತಿ ಬಾಲದಿಂದ ನನ್ನ ನಿಂಗಸು,
na samastava na samastava ನಿನಗೆ ಕರ್ತ ಕೊಡುವೆನಯ್ಯ ನಿನ್ನ ರಕ್ಷಣೆ ನಂಗ ಈಗ ತಿಳುಕೊಂಡೆನು ಹಲ್ಲೆಲೂಯ ನಿನಗೆಂದು ಸದಾ ಸ್ತೋತ್ರ ಹಾಡುವೆನು ನಾ ಸಮಸ್ತವ ನಾ ಸಮಸ್ತವ ನಿನಗೆ ಕೊಡುವೆನಯ್ಯ. ಥ್ಯಾಂಕ್ ಯು ಸರ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರ ಡೇವಿಡ್ ರಾಯಚೂರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ದಿನದ ಪಾಠವನ್ನ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರು ಪ್ರಯಾಣದಲ್ಲಿರುವುದರಿಂದ ನಾನು ಅದನ್ನ ಮುಂದುವರಿಸುತ್ತೇನೆ. ನಂತರ ಮುಂದಿನ ಭಾಗವನ್ನ ಒಂದು ವೇಳೆ ಅವರು ಒಂದು ಸೇರಿದ್ರೆ ಮುಂದುವರಿಸಬೇಕಾಗ್ತದೆ. ಇಲ್ಲವಾದರೆ ನಾನು ಅದನ್ನ ಸಂಪೂರ್ಣಗೊಳಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾಠಕ್ಕೆ ನಾವು ಹೋಗುವಾಗ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಾನೆ. ಮಹೋನ್ನತನಾದ ಸ್ವಾಮಿ, ಪರಾತ್ಮನಾದ ತಂದೆ, ಈ ದಿನಕ್ಕಾಗಿ, ಈ ದಿನದ ಆರಾಧನೆಗಾಗಿ, ನಿನ್ನ ವಾಕ್ಯದ ಬಲಕ್ಕಾಗಿ, ಸತ್ಯದ ಈ ಅರ್ಥಗಳನ್ನ ತಿಳಿದುಕೊಳ್ಳುವಂತ ಅವಕಾಶಕ್ಕಾಗಿ, ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಸೇರಿ ಬರುವಂತ ಕೃತಿಯನ್ನ ಕೊಟ್ಟದಕ್ಕಾಗಿ ಸ್ತೋತ್ರ. ಒಂದು ಸಣ್ಣ ಮಂದಿಯಾಗಿ ಕೂಡಿ ಬಂದಿದ್ದೇವೆ. ಈ ಸಮಯದಲ್ಲಿ ಈ ದಿನದ ಪಾಠದ ಕುರಿತಾಗಿ ಕಲಿಯಬೇಕಾದ ವಿಷಯಗಳನ್ನ, ರಹಸ್ಯಗಳನ್ನ ತಿಳಿದುಕೊಳ್ಳುವಂತೆ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡು ತಂದೆ ಮತ್ತು ನಮಗೆ ತಿಳಿಯಪಡಿಸು. ಅಂತ್ಯದ ದಿನಗಳಲ್ಲಿ ಮುಂದಿನ ಘಟನೆಗಳನ್ನ, ಸಂಭಾವನೆಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ಸ್ವಾಮಿ ಕಳೆದು ಹೋದಂತ ಇಸ್ರಾಯೇಲರ ಜೀವಿತದಲ್ಲಿ ಎದುರಾದ ಹಾಗೆ ನಮ್ಮ ಜೀವಿತಗಳಲ್ಲಿ ಮುಂದೆ ಬರುವಂತ ಸಂಗತಿಗಳನ್ನ ನಾವು ಎದುರಿಸಬೇಕಾಗಿ ಬರುವಾಗ ನಾವು ಹಳೆಯ ಇಸ್ರಾಯೇಲರಂತಾಗದೆ ನೂತನವಾದಂತ ಆತ್ಮಿಕವಾದಂತ ಯೇಸು ಕ್ರಿಸ್ತನಲ್ಲಿ ಫಲ ಹೊಂದಿದಂತ ಜಯಶಾಲಿಗಳಾದ ಇಸ್ರಾಯೇಲರಾಗುವಂತೆ ಕಾರ್ಯ ಇವತ್ತು ನಮ್ಮೊಟ್ಟಿಗೆ ನೀನು ಮಾತಾಡ ನಮ್ಮೆಲ್ಲರನ್ನ ನಿನ್ನ ಕೃಪಾಸ್ತೇನೆ. ಯೇಸು ಸ್ವಾಮಿ ಹೆಸರಲ್ಲಿ ಬಿಡಿದ್ದೇನೆ. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಪಾಠಕ್ಕೆ ಹೋಗುವಾಗ ಈ ದಿನದ ಪಾಠದಲ್ಲಿ ನಾವು ವಿಮೋಚನ ಕಾಂಡ 5ನೇ ಅಧ್ಯಾಯವನ್ನ ನಾವು ಕಲಿಯುವಂತರಾಗಿದ್ದೇವೆ. ವಿಮೋಚನ ಕಾಂಡ 5ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ ಮೊದಲನೇ ವಚನದಿಂದ ಕೆಲವೊಂದು ವಚನಗಳನ್ನ ನಾವು ಓದಿಕೊಳ್ಳೋಣ. ಬಳಿಕ ಮೋಸೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಅದಕ್ಕೆ ಫರೋಹನು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗುಗೊಳಿಸುವುದೇಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದನು. ಅವರು ಅವನಿಗೆ, ಇಬ್ರಿಯರ ದೇವರು ನಮ್ಮನ್ನು ಎದುರುಕೊಂಡನು. ಅಪ್ಪಣೆ ಆದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು. ಮಾಡದೆ ಹೋದರೆ ಆತನು ನಮ್ಮನ್ನು ವ್ಯಾಧಿಯಿಂದಲೂ ಕತ್ತಿಯಿಂದಲೂ ಸಂಹಾರ ಮಾಡನು ಎಂದು ಹೇಳಿದರು. ದೇವರ ವಾಕ್ಯ ಭಾಗದಲ್ಲಿ ವಿಮೋಚನ ಕಾಂಡ 5ನೇ ಅಧ್ಯಾಯವನ್ನ ನಾವು ಓದಿದಾಗ ಇಲ್ಲಿ ಮೋಶೆ ಮತ್ತು ಆರೋನರು ಇಸ್ರೇಲ್ ಜನರನ್ನ ಬಿಡುಗಡೆ ಮಾಡುವುದಕ್ಕಾಗಿ ದೇವರಾದಂತ ಯೆಹೋವನ ಮಾತನ್ನ ಕೇಳಿದವರಾಗಿ ಧೈರ್ಯವನ್ನ ತಂದುಕೊಂಡು ದೇವರ ಚಿತ್ತಕ್ಕೆ ವಿಧೇಯರಾಗಿ ಫರೋಹನ ಮುಂದೆ
ಬಂದು ನಿಲ್ಲುವಂತವರಾಗಿದ್ದಾರೆ. ಈಗ ದೇವರ ಮಾತಿಗೆ ವಿಧೇಯರಾಗಲು ಇಡೀ ಜನರು ಇವರ ಮಾತುಗಳನ್ನ ಒಪ್ಪಿಕೊಂಡವರಾಗಿದ್ದಾರೆ. ಅದನ್ನ ನಾವು ನೋಡೋಣ. 4ನೇ ಅಧ್ಯಾಯ 29ನೇ ವಚನದಲ್ಲಿ ಹೇಗೆ ಇಸ್ರೇಲ್ ಜನರು ಮೊದಲು ಮೋಸೆ ಮತ್ತು ಆರೋನರ ಮಾತಿಗೆ ಒಪ್ಪಿದರು ಎಂಬುದಾಗಿ ಇಲ್ಲಿ ತಿಳಿಸ್ತದೆ. 29ನೇ ವಚನದಿಂದ, ವಿಮೋಚನ ಕಾಂಡ 4ನೇ ಅಧ್ಯಾಯ 29ನಿಂದ. ತರುವಾಯ ಮೋಸೆ ಆರೋನರು ಹೋಗಿ ಇಸ್ರೇಲರ ಹಿರಿಯರನ್ನೆಲ್ಲ ಕೂಡಿಸಿದರು. ಯೆಹೋವನು ಮೋಸೆಗೆ ಹೇಳಿದ ಮಾತುಗಳನ್ನೆಲ್ಲ ಆರೋನನು ಅವರಿಗೆ ತಿಳಿಸಿ ಜನರ ಮುಂದೆ ಆ ಮಹತ್ಕಾರ್ಯಗಳನ್ನು ಮಾಡಲು ಜನರು ನಂಬಿದರು. ಯೆಹೋವನು ತಮ್ಮನ್ನು ಕಟಾಕ್ಷಿಸಿ ತಮ್ಮ ದುರಾವಸ್ಥೆಯನ್ನು ಮನಸ್ಸಿಗೆ ತೆಗೆದುಕೊಂಡನೆಂಬುದನ್ನು ಇಸ್ರಾಯೇಲರು ಕೇಳಿದಾಗ ತಲೆಬಾಗಿ ನಮಸ್ಕರಿಸಿದರು. ಇಲ್ಲಿ ದೇವರನ್ನ ಇಸ್ರೇಲ್ ಜನಾಂಗವು ಮರೆತು ಬಿಟ್ಟವರಾಗಿದ್ದರು. ಮೋಸೆ ಮತ್ತು ಆರೋನರು ಬಂದು ಯೆಹೋವ ದೇವರು ಹೇಳಿದ ಮಹತ್ಕಾರ್ಯಗಳನ್ನ ಅವರ ಮುಂದೆ ಮಾಡಿ ತೋರಿಸುವಾಗ ಅವರು ಅವರ ಮಾತನ್ನ ನಂಬುವಂತವರಾಗಿದ್ದಾರೆ. ಮತ್ತು ನಂಬಿ ಒಂದು ವೇಳೆ ಮೋಸೆ ಮತ್ತು ಆರೋನರ ಮಾತಿಗೆ ಫರೋಹನನ್ನು ಒಪ್ಪಿ ಇವರನ್ನ ಬಿಡುಗಡೆ ಮಾಡಿದರೆ ಅವರ ಜೊತೆಯಲ್ಲಿ ಅವರು ಹೇಳಿದಂತಹ ದೇಶಕ್ಕೆ ಆ ದೇಶವನ್ನ ಬಿಟ್ಟು ಹೊರಡುವುದಕ್ಕೆ ಇವರು ಸಿದ್ಧರಾಗ್ತಾರೆ. ನಾವು ನೋಡ್ತೇವೆ, ಫರೋಹನನ ಬಳಿಗೆ ಹೋಗಿ ಮಾತಾಡುವ ಮೊದಲು ಮೋಸೆ ಮತ್ತು ಆರೋನರು ಮೊದಲು ಯಾರನ್ನ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗಬೇಕಾಗಿತ್ತೋ ಅವರ ಜೊತೆಯಲ್ಲಿ ಮಾತಾಡಿ ಅವರನ್ನ ಸಮ್ಮತಿಸಿ ಅನಂತರ ಫರೋಹನನ ಬಳಿಗೆ ಹೋಗಬೇಕಾಗ್ತದೆ. ಯಾಕಂತಂದ್ರೆ ಫರೋಹನನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗಲು ಯೆಹೋವ ದೇವರೇ ಮೋಸೆ ಆರೋನರನ್ನ ಕಳಿಸುತ್ತಾಗಿಯೂ ಮೋಸೆ ಆರೋನರ ಹಿಂದೆ ಅವರ ಮಾತುಗಳನ್ನ ನಂಬಿ ಹೊರಟು ಹೋಗುವುದಕ್ಕೆ ಇಸ್ರಾಯೇಲರು ಮನಸ್ಸು ಮಾಡಬೇಕಾಗಿತ್ತು. ಒಂದು ವೇಳೆ ಫರೋಹನನ್ನು ಒಪ್ಪಿದರು, ಇವರು ಮನಸ್ಸೇ ಮಾಡದೆ ಹೋಗಿದ್ದರೆ ಇವರನ್ನ ದೇವರು ಹೇಳಿದ ಹಾಗೆ ಬಿಡುಗಡೆ ಮಾಡಿ ಐಗುಪ್ತ ದೇಶದಿಂದ ಇಸ್ರಾಯೇಲ್ ದೇಶಕ್ಕೆ ಕರ್ಕೊಂಡು ಹೋಗುವುದಕ್ಕೆ ಮೋಸೆ ಮತ್ತು ಆರೋನರಿಗೆ ಖಂಡಿತವಾಗಿಯೂ ಆಗುತ್ತಿರಲಿಲ್ಲ ಮತ್ತು ಕಷ್ಟವಾದ. ಹೀಗಿರುವಾಗ ದೇವರು ಹೇಳಿದ ಹಾಗೆ ಅವರು ನಡೆದುಕೊಂಡಿದ್ದರು. ದೇವರು ತಾನೇ ಅಬ್ರಹಾಮ, ಇಸಾಕ, ಯಾಕೋಬರ ದೇವರು, ಅವರ ಪಿತೃಗಳ ದೇವರು, ಅವರ ಪಿತೃಗಳು ಆರಾಧಿಸುತ್ತಿದ್ದಂತಹ ದೇವರು ಎಂಬುದನ್ನ ಇಸ್ರಾಯೇಲರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ನಮ್ಮ ದೇವರು ಇದ್ದಾನೆ, ನಮ್ಮ ಅವಸ್ಥೆಯನ್ನ ನೋಡಿದ್ದಾನೆ, ಆತನು ನಮ್ಮ ಮೇಲೆ ದಯವಿಟ್ಟು ಕನಿಕರದಿಂದ ಈ ದುರಾವಸ್ಥೆಯಿಂದ ನಮ್ಮನ್ನ ಬಿಡಿಸಿಕೊಂಡು ಹೋಗಲು ಆತನು ತನ್ನ ಭಕ್ತರನ್ನ ಕಳಿಸಿರುವುದು ನಿಜ ಎಂಬುದಾಗಿ ಅವರು ಅರಿತುಕೊಂಡು ಮೋಸೆ ಮತ್ತು ಆರೋನರ ಮಾತಿಗೆ ಒಪ್ಪುವಂತವರಾಗಿದ್ದಾರೆ. ಈ ಭೂಮಿ ಮೇಲೆ ನಾವು ದೇವರ ಸನ್ನಿಧಾನಕ್ಕೆ ಈ ಲೋಕದಲ್ಲಿ ಯಾರನ್ನಾದರೂ ಒಡಂಬಡಿಸಬೇಕಾದ್ರೆ ಅಥವಾ ಅವರನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾದ್ರೆ ಅವರೊಡನೆ ನಾವು ದೇವರ ವಾಕ್ಯದ ಮುಖಾಂತರವಾಗಿ ಮಾತಾಡಬೇಕಾಗ್ತದೆ. ಮತ್ತು ದೇವರ ಮಹತ್ ಕಾರ್ಯಗಳು ಅವರ ಕಣ್ಣ ಮುಂದೆ, ಅವರ ಜೀವಿತದಲ್ಲಿ, ಅವರ ವೈಯಕ್ತಿಕವಾದ ಬದುಕಿನಲ್ಲಿ ನಡೆಯಬೇಕಾಗ್ತದೆ. ಅದಾದ ನಂತರವೇ ಯಾವುದೇ ಒಬ್ಬ ವ್ಯಕ್ತಿಯು ದೇವರ ಬಗ್ಗೆ ನಂಬಿಕೆಯನ್ನ ಹೊಂದಿದವನಾಗಿ ನಮ್ಮ ಮಾತುಗಳಿಗೆ ಗೌರವವನ್ನು ಕೊಟ್ಟು ನಮ್ಮ ಮಾತುಗಳನ್ನ ಅನುಸರಿಸಿ ನಮ್ಮ ಮಾರ್ಗಗಳನ್ನ ಹಿಂಬಾಲಿಸಿ ನಮ್ಮ ಜೊತೆಯಲ್ಲಿ ಬರುವಂತವರಾಗ್ತಾರೆ. ಇದನ್ನು ತಾನೇ ಇಸ್ರಾಯೇಲರ ಜೀವಿತದಲ್ಲಿ ನಾವು ನೋಡ್ತೇವೆ. ಮೊದಲು ಮೋಸೆ ಆರೋನರು ಯಾರನ್ನ ಬಿಡುಗಡೆ ಮಾಡಬೇಕಾಗಿತ್ತು ಅವರನ್ನ ಮಾತಾಡಿ ಬಿಡುಗಡೆಗಾಗಿ ಒಪ್ಪಿಸುವಂತವರು. ಈ ಕೊನೆ ಕಾಲದಲ್ಲಿ ನಾವು ಜೀವಿಸುತ್ತಿರುವಾಗ ಪಾಪದ ಬಂಧನದಿಂದ ಬಿಡುಗಡೆಯಾಗಬೇಕಾಗಿರುವಂತಹ ಮಾನವರ ಜೊತೆಯಲ್ಲಿ ಅವರು ದಾಸತ್ವಕ್ಕೆ ಒಳಗಾಗಿರುವಂತಹ ಪಾಪದ ಬಂಧನದಿಂದ ಬಿಡುಗಡೆ ಆಗಲು ಮನಸ್ಸು ಮಾಡಬೇಕು. ಅವರು
ಅದಕ್ಕೆ ಒಪ್ಪಿದಾಗ ಮಾತ್ರ ದೇವರ ಕಾರ್ಯಗಳು ಅಲ್ಲಿ ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಪಾಪವನ್ನ ಗ್ರಹಿಸಿಕೊಂಡರೆ, ತನ್ನಲ್ಲಿರ್ತಕ್ಕಂಥ ಪಾಪದ ಅರಿವು ಅವನಿಗಾದರೆ, ತಾನು ಮಾಡುತ್ತಿರುವಂತ ಅದು ತಪ್ಪು ಎಂಬುದಾಗಿ ತಿಳಿದುಕೊಂಡಾಗ ತಾನು ಎಷ್ಟು ದಿನದಿಂದ ಈ ತಪ್ಪನ್ನ ಮಾಡುತ್ತಾ ಆ ತಪ್ಪಿಗೆ ಆ ಪಾಪಕ್ಕೆ ನಾನು ದಾಸನಾಗಿದ್ದೇನೆ ಎಂಬತಕ್ಕಂಥ ತಿಳುವಳಿಕೆಯನ್ನ ಅವನು ಹೊಂದಿದಾಗ, ಹೌದು, ಇಷ್ಟೊಂದು ದಿನಗಳು ನಾನು ನನ್ನ ಪಾಪದ ಬಂಧನದಲ್ಲಿ ಇದ್ದೆನು. ಹೀಗಿರುವುದರಿಂದ ಪಾಪದ ಸಂಬಳ ಮರಣ, ಪಾಪಕ್ಕೆ ಸಿಗುವಂತ ಅವಸ್ಥೆಯಲ್ಲಿ ನಾನು ಇನ್ನೂ ಇರಬೇಕು, ಅದರಿಂದ ಬಿಡುಗಡೆ ಹೊಂದಲೇಬೇಕು ಎಂಬುವಂತ ತೀರ್ಮಾನವನ್ನ ಮಾಡಿ ಆ ಪಾಪದ ಬಂಧನದಿಂದ ಬಿಡುಗಡೆಯನ್ನ ಯೇಸು ಕ್ರಿಸ್ತನ ಹೆಸರಿನಿಂದ ಮಾತ್ರ ಬಿಡುಗಡೆ ಹೊಂದಲು ಸಾಧ್ಯ ಎಂಬುದನ್ನ ಅರ್ಥ ಮಾಡಿಕೊಂಡು ಬಿಡುಗಡೆ ಮಾಡುವಂತ ರಕ್ಷಕನ ಬಳಿಗೆ ಅವರು ಬಂದಾಗ ಮಾತ್ರ ನಾವು ಹೇಳುವಂತ ವಾಕ್ಯಗಳು, ನಾವು ಮಾಡುವಂತ ದೇವರ ಕಾರ್ಯಗಳು ಅಲ್ಲಿ ಸಫಲವಾಗಿ ಅಲ್ಲಿ ಕಾರ್ಯರೂಪಕ್ಕೆ ಬಂದು ಫಲವನ್ನ ನೀಡುವಂತದ್ದಾಗಿದೆ. ಆಗ ಒಬ್ಬ ವ್ಯಕ್ತಿಯನ್ನ ಸೈತಾನನ ಬಂಧನದಿಂದ ಬಿಡುಗಡೆಗೊಳಿಸಿ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಅವರನ್ನ ಕರೆದೊಯ್ಯಲು ಮುಂದಿನ ಪ್ರಯತ್ನಗಳನ್ನ ನಾವು ಮಾಡಬಹುದು. ಇದು ಒಂದು ಪ್ರಯಾಣ. ಈ ಪ್ರಯಾಣವು ಭೂಲೋಕದಿಂದ ಪರಲೋಕದ ಕಡೆಗೆ ನಡೆಯುವಂತ ಪ್ರಯಾಣವಾಗಿದೆ. ದಾರಿ ತಪ್ಪಿ ಅಲಿಯುತ್ತಿರುವಂತಹ ಮಾನವರನ್ನ ಪರಲೋಕದ ನಿತ್ಯತ್ವಕ್ಕೆ ನಡೆಸುವಂತ ದೇವರ ಯೋಜನೆಯಲ್ಲಿ ದೇವರು ಮೊದಲನೇದಾಗಿ ಆರಿಸಿಕೊಂಡದ್ದು ಇಸ್ರಾಯೇಲರ ಮುಖಾಂತರವಾಗಿ ಈಗ ನಮ್ಮ ಜೀವಿತವನ್ನೇ ಅಲ್ಲಿ ಅವರ ಜೀವಿತದಲ್ಲಿ ಅವರು ಅನುಭವಿಸಿದಂತ ಬಗೆಯಾಗಿ ನಾವು ನಮ್ಮ ಜೀವಿತದಲ್ಲಿ ನಡೆಯುವಂತ ಕಾರ್ಯಗಳನ್ನ, ನಮ್ಮ ಪರಿಸ್ಥಿತಿಗಳನ್ನ, ನಮಗೆ ಒದಗಿ ಬರುವಂತ ಎಲ್ಲಾ ಕಷ್ಟ ಸಂಕಟಗಳನ್ನ ನಾವು ಹಿಂದೆ ಒಮ್ಮೆ ತಿರುಗಿ ನೋಡಿದಾಗ ಪಾಪದ ನಿಮಿತ್ತ ಅವರು ಅನುಭವಿಸಿದಂತಹ ಬಾಧೆಗಳು ನಮ್ಮನ್ನು ಆವರಿಸಿಕೊಂಡಿರುವುದನ್ನ ಮನವರಿಕೆ ಮಾಡಿಕೊಂಡು ಪಾಪದ ಬಂಧನದಿಂದ ಬಿಡುಗಡೆ ಹೊಂದಲು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದಂತ ಇಸ್ರಾಯೇಲರ ಹಾಗೆ ದೇವರ ಮಾತಿಗೆ ಒಡಂಬಡುವುದನ್ನ ಮಾಡಬೇಕಾಗಿರುವಂತದ್ದಾಗಿದೆ. ಮತ್ತು ಆ ರೀತಿಯಲ್ಲಿ ಈ ಲೋಕದ ಮನುಷ್ಯರನ್ನ, ಪಾಪಿಗಳನ್ನ ದೇವರ ರಾಜ್ಯಕ್ಕೆ ನಾವು ಒಡಂಬಡಿಸಬೇಕು. ಮನುಷ್ಯರು ತಾವು ಒಪ್ಪಿಕೊಂಡು ದೇವರನ್ನ ಹಿಂಬಾಲಿಸಿದಾಗ ಮಾತ್ರ ನಾವು ಅವರನ್ನ ಮುಂದೆ ದೇವರ ಮಾರ್ಗಗಳಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ. ಈಗ ಇವರು ಒಪ್ಪಿಕೊಂಡ ಮೇಲೆ ಇವರನ್ನ ಈಗ ಬಿಡುಗಡೆ ಮಾಡಲೇಬೇಕಾಗಿದೆ. ಬಿಡುಗಡೆ ಮಾಡಬೇಕಾದ್ರೆ ಮುಂದಿನ ಹೆಜ್ಜೆಯನ್ನ ಮೋಸೆ ಮತ್ತು ಆರೋನರು ತೆಗೆದುಕೊಂಡು ಮುಂದಿನ ನಡೆ ಅದು ದುಷ್ಟತ್ವದಲ್ಲಿ ಮುಳುಗಿ ಹೋಗಿರುವಂತಹ ಐಗುಪ್ತ ದೇಶದ ಫರೋಹನ ರಾಜನ ಎದುರುಗಡೆ ನಿಲ್ಲುವ. ಈಗಾಗಲೇ ಈ ದೇಶದ ಜನರು ಐಗುಪ್ತದ ಆ ರಾಜನಾದಂತ ಫರೋಹನನ್ನ ರಾ ಎಂಬತಕ್ಕಂತ ಒಂದು ದೇವತೆಗೆ ಹೋಲಿಸಿ ಅವನನ್ನೇ ದೇವರೆಂದು ಭಾವಿಸಿ ಅವನನ್ನೇ ಆರಾಧಿಸುವಂತ. ಈಗ ಇವರು ಹೋಗಿ ಹೇಳುವಂತ ಒಂದು ಅವರಿಗೆ ಕೊಡುವಂತ ಉದಾಹರಣೆ ಏನಂತ ಹೇಳುವಾಗ, ಕಾರಣ ಏನೆಂಬುದಾಗಿ ಹೇಳುವಾಗ, ನಾವು ಇಸ್ರಾಯೇಲರನ್ನು ಅರಣ್ಯಕ್ಕೆ ಕರ್ಕೊಂಡು ಹೋಗಿ ನಮ್ಮ ದೇವರಾದಂತ ಯೆಹೋವನನ್ನ ಆರಾಧಿಸುವುದಕ್ಕೆ ಅಪ್ಪಣೆ ಕೊಡುವುದು ಅಂತ. ಇದು ಇವರನ್ನ ಬಿಡುಗಡೆ ಮಾಡಿಕೊಂಡು ಹೋಗುವುದಕ್ಕೆ ಇವರು ಮಾಡಿದಂತ ಒಂದು ದಾರಿ. ಹೀಗೆ ಹೇಳಿದರೆ ಸ್ವಲ್ಪ ಕಾಲಕ್ಕೆ ಮಾತ್ರ ಇವರು ಹೋಗಿ ಬರುತ್ತಾರೆ ಎಂಬತಕ್ಕಂಥ ಭಾವನೆಯಿಂದ ಇವರನ್ನು ಬಿಟ್ಟು ಕೊಟ್ಟರೆ ಅನಂತರ ಇವರನ್ನು ನಾವು ಸುಲಭವಾಗಿ ಇಲ್ಲಿಂದ ದಾಟಿಸಿಕೊಂಡು ಹೋಗಬಹುದು ಎಂಬುದಾಗಿ ಭಾವಿಸುತ್ತೇವೆ. ಆದರೆ ಫರೋಹನನ ಹೃದಯವು ಅಷ್ಟು ಸುಲಭವಾಗಿ ಕರಗುವಂತ ಹೃದಯವಾಗಿರ್ತದೆ. ಯಾಕಂತಂದ್ರೆ ಐಗುಪ್ತರಿಂದ ಇಸ್ರಾಯೇಲರಿಂದ ಐಗುಪ್ತದ ದೇಶದ ಜನರು ಬಹಳ ಬಹಳ ಐಶ್ವರ್ಯವಂತರಾಗಿರ್ತಾರೆ, ಧನವಂತರಾಗಿರ್ತಾರೆ, ಸಮೃದ್ಧಿಯುಳ್ಳವರಾಗಿರ್ತಾರೆ ಮತ್ತು ಸುಖವಾಗಿ ಜೀವಿಸುತ್ತಾರೆ. ಇವರು ಯಾವುದೇ ಲಾಭವಿಲ್ಲ ಅವರಿಗೆ ಗುಲಾಮರಾಗಿ
ಜೀವಿತ ಕಾಲಗಳನ್ನೆಲ್ಲ ಅವರಿಗೆ ತಮ್ಮನ್ನ ಒಪ್ಪಿಸಿಕೊಟ್ಟು ಎಲ್ಲಾ ವಿಷಯದಲ್ಲಿಯೂ ಪುಕ್ಕಟಿಯಾಗಿ ಕೇವಲ ಒಪ್ಪತ್ತಿನ ಕೂಲಿಗಾಗಿ ದುಡಿಯುತ್ತಾ ಭಾರವಾದ ಕಷ್ಟಗಳನ್ನು ಮಾಡಿ ಫರೋಹನನ ಐಗುಪ್ತದ ದೇಶದ ಎಲ್ಲ ಖಜಾನೆಯನ್ನ ತುಂಬಿಸುತ್ತಾರೆ ಮತ್ತು ಅದರ ಮುಖಾಂತರವಾಗಿ ಐಗುಪ್ತ ದೇಶದ ಫರೋಹನನು ದೊಡ್ಡ ದೊಡ್ಡ ಪಿರಮಿಡ್ಗಳನ್ನ ಇವರ ಮುಖಾಂತರವಾಗಿ ಕಟ್ಟಿಸಿದ್ದಾನೆ. ಕೋಟೆ ಕೊತ್ತಲೆಗಳನ್ನ ಕಟ್ಟಿಸಿಕೊಂಡಿದ್ದಾನೆ. ಸೇನಾ ಬಲವನ್ನ ಹೆಚ್ಚಿಸಿಕೊಂಡಿದ್ದಾನೆ. ರಾಹುತರನ್ನ ಸೇರಿಸಿಕೊಂಡಿದ್ದಾನೆ. ಈಗ ಇವರ ದುಡಿಮೆಯಿಂದ ಅವನು ಧನವಂತನಾಗಿ ನಿಶ್ಚಿಂತೆಯಿಂದ ಬದುಕುತ್ತಿದ್ದಾನೆ. ಜೊತೆಗೆ ದಿನನಿತ್ಯವೂ ಅವರ ಜನಾಂಗದವರು ಇವರ ದುಡಿಮೆಯಿಂದ ಬಂದಂತ ಆದಾಯದಿಂದ ಸುಖವಾಗಿರುವುದರಿಂದ ಫರೋಹನನ್ನ ದೇವರೇ ಎಂಬುದಾಗಿ ಭಾವಿಸುತ್ತಾರೆ. ಈಗ ಇವರು ಇನ್ನೊಬ್ಬ ದೇವರ ಹೆಸರನ್ನ ಹೇಳಿಕೊಂಡು ನಾವು ಆರಾಧಿಸುವುದಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೇಳುವುದಾದರೆ ಆತನಿಗೆ ಹೇಗೆ ಸಮ್ಮತಿಸಲು ಅದು ಮನಸ್ಸಿಗೆ ಸಾಧ್ಯವಾಗುವಂತದ್ದಾಗಿದೆ, ತೀರ್ಮಾನ ಮಾಡುವುದಕ್ಕೆ ಸಾಧ್ಯವಾಗಿರುವಂತದ್ದಾಗಿದೆ, ಒಪ್ಪಿಗೆಯನ್ನು ಕೊಡುವುದಕ್ಕೆ ಹೇಗೆ ಸಾಧ್ಯವಾಗಿದೆ? ನಾವು ನೋಡ್ತೇವೆ, ಯಾರೇ ಆಗಲಿ ಒಂದು ಸ್ಥಳದಲ್ಲಿ ನಮಗೆ ಲಾಭ ಇದೆ ಅಥವಾ ನಮಗೆ ಗೌರವ ಸಿಗ್ತದೆ, ನಮಗೆ ಸ್ಥಾನ ಸಿಗ್ತದೆ, ನಮಗೆ ಮಾನ ಸಿಗ್ತದೆ ಎಂಬುದಾಗಿ ನಾವು ಭಾವಿಸಿಕೊಂಡು ಇನ್ಯಾರಿಂದಲೋ ನಮಗೆ ಇದು ಹಿತವಾಗಿ ಇಂಥ ಪರಿಸ್ಥಿತಿಯಲ್ಲಿ ನಾವು ಉಳಿದುಕೊಳ್ಳುವುದಕ್ಕೆ ಸಹಾಯ ಆಗ್ತದೆ, ಅವರ ಮುಖಾಂತರವಾಗಿ ನಾನು ಸುಖವಾಗಿರಬೇಕೆಂಬುದಾಗಿ ಭಾವಿಸಿದಾಗ ಅವರು ನಾನು ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ತೇನೆ ಅಂತಂದ್ರೆ ಅಷ್ಟು ಸುಲಭವಾಗಿ ಬಿಟ್ಟುಕೊಳ್ಳುವುದಕ್ಕೆ ಯಾರು ಕೂಡ ಒಪ್ಪಿಗೆ ಕೊಡುವುದಿಲ್ಲ. ಬದಲಾಗಿ ಹೇಗಾದರೂ ಮಾಡಿ ಅವರನ್ನ ಬಿಟ್ಟುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಅವರನ್ನ ಧಾರಾಳವಾಗಿ ಆಯ್ತು ನೀವು ಹೋಗ್ಬಪ್ಪ ಅಂತ ಹೇಳುದು. ಒಂದ್ ವೇಳೆ ಆ ರೀತಿ ಆದರೆ ಅಲ್ಲಿಂದ ಅವರ ಅವನತಿ, ಅವರ ನಷ್ಟ, ಅವರಿಗಿರುವಂತ ಲಾಭವೆಲ್ಲ ಹೀಗಿರುವಾಗ ಐಗುಪ್ತದ ರಾಜರು ಎಲ್ಲಾ ವಿಧವಾದಂತಹ ಧನ ಘನತೆಗಳನ್ನ ಈ ಇಸ್ರಾಯೇಲರಿಂದ ಪಡೆದವನಾಗಿ ಬದುಕುತ್ತಿರುವಾಗ ಇವರನ್ನ ಅಷ್ಟು ಸುಲಭವಾಗಿ ಯಾಕೆ ಬಿಟ್ಟುಕೊಡಲು ಸಾಧ್ಯ? ನಾವು ನೋಡ್ತೇವೆ, ಅವನು ಮೊದಲೇ ಅವನು ತನ್ನ ಹೃದಯದಲ್ಲಿ ಬಹಳ ಗರ್ವದಿಂದ ತುಂಬಿದವನಾಗಿ ಇಸ್ರಾಯೇಲರನ್ನ ಆಳುತ್ತಿದ್ದರಿಂದ ಮತ್ತು ತಾನೇ ದೇವರೆಂಬ ಹೊಗಳಿಕೆಗೆ ಪಾತ್ರನಾದದ್ದರಿಂದ ಇನ್ನೊಬ್ಬ ದೇವರ ಹೆಸರು ಕೇಳುವುದಕ್ಕೂ ಊಹಿಸಿಕೊಳ್ಳುವುದಕ್ಕೂ ಮನಸ್ಸಿರ್ಲಿಲ್ಲ. ಹೀಗಿರುವಾಗ ಇನ್ನೊಬ್ಬ ದೇವರನ್ನ ಆರಾಧನೆ ಮಾಡುವುದಕ್ಕೆ ಒಪ್ಪಿಗೆಯನ್ನಾದ್ರೂ ಯಾಕೆ ಕೊಡ್ತಾನೆ? ಅದು ಇವರು ಬಂದು ಅದೇ ವಿಷಯವನ್ನ ಪ್ರಸ್ತಾಪ, ನಾವು ನಮ್ಮ ದೇವರನ್ನ ಆರಾಧನೆ ಮಾಡುವುದಕ್ಕೆ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಎಂಬುದಾಗಿ ಆಗ ಅವನಿಗೆ ಎಂತಹ ಕೋಪ ಬರ್ತದೆಂದಾಗಿರುವಾಗ ಜೊತೆಗೆ ಅವನ ಗರ್ಭವೂ ಕೂಡ ಅಲ್ಲಿ ಉಕ್ಕಿ ಬಂದು ಈ ಮಾತನ್ನು ಹೇಳ್ತಾನೆ. ಅದಕ್ಕೆ ಫರೋಹನನು, ಯೆಹೋವನೆಂಬನು ಯಾರು? ನಾನು ಅವನ ಮಾತನ್ನು ಯಾಕೆ ಕೇಳಿ ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಡಿಸುವುದೇಕೆ? ಅನೇಕ ಸಾರಿ ಮನುಷ್ಯನಿಗೆ ಈ ಗರ್ವ ಅನ್ನೋದು ಬಂದಾಗ ಅವನ ಮುಂದೆ ಏನು ಕಾಣುತ್ತೆ, ಯಾವ ದೇವರು ಕೂಡ ಅವನ ಮುಂದೆ. ಯಾಕಂತಂದ್ರೆ ಇಲ್ಲಿ ತನಕ ಅವನೇ ಎಲ್ಲವನ್ನ ತನ್ನಿಂದಲೇ, ತನ್ನ ಬಲದಿಂದಲೇ, ಜ್ಞಾನದಿಂದಲೇ, ಬುದ್ಧಿಯಿಂದಲೇ ಸಂಪಾದಿಸುತ್ತಿದ್ದೇನೆ ಅನ್ನುವಂತ ಹೆಗ್ಗಳಿಕೆಯಿಂದ ಬದುಕುತ್ತಿರುವಂತ ಎಲ್ಲವೂ ಸುಲಭವಾಗಿ ಸುಖಕರವಾಗಿ ಬದುಕುತ್ತಾನೆ. ಈಗ ಗೌರವಕ್ಕೆ ಪಾತ್ರನಾಗಿದ್ದಾನೆ. ಜೊತೆಗೆ ಜನರು ಅವನನ್ನ ದೇವರೆಂಬುದಾಗಿ ಆರಾಧಿಸ್ತಾರೆ. ಗರ್ವದ ಮೇಲೆ ಗರ್ವದಿಂದ ತುಂಬಿದವನಾಗಿ ಸರ್ವಶಕ್ತನಾದಂತ ದೇವರ ಬಗ್ಗೆ ಈ ಹೇಳನಕಾರಿಯಾದಂತ ಮಾತನ್ನ ಹೇಳುವಂತವನಾಗಿದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ಭೂಪರ ಲೋಕಗಳ ಒಡೆಯನು, ಸೇನಾಧೀಶ್ವರನು,
ಪರಾಕ್ರಮಶಾಲಿಯಾದಂತ ದೇವರು ಯೆಹೋವನು, ಇಸ್ರಾಯೇಲರ ದೇವರು ಸರ್ವಶಕ್ತನು, ತನಗೆ ಬೇಕಾದದ್ದನ್ನೆಲ್ಲ ಮಾಡ್ತಾನೆ. ಫರೋಹನನು ಆ ದೇಶದಲ್ಲಿ ರಾಜನಾಗಿರುವುದಕ್ಕೆ ಆತನೇ ಕಾರಣನು ಎಂಬುದು ಕೂಡ ಆತನಿಗೆ ಗೊತ್ತಿಲ್ಲ. ಇಸ್ರಾಯೇಲರನ್ನ ದಂಡಿಸಿ ಅವರಿಗೆ ಮುಂದಿನ ತಾನು ನೇಮಿಸಿದಂತ ದೇಶದಲ್ಲಿ ತನಗೆ ವಿಧೇಯರಾಗಲಿಕ್ಕೆ ಬೇಕಾದಂತ ದೀನ ಸ್ವಭಾವವನ್ನ ಕಲಿಸುವುದಕ್ಕೆ ಇಸ್ರಾಯೇಲ್ ಜನಾಂಗವನ್ನ 400 ವರ್ಷಗಳವರೆಗೆ ಅವರಿಗೆ ಅಧೀನಪಡಿಸಿದ ಆತನು ಇದೇ ಇಸ್ರಾಯೇಲರ ದೇವರಾದ ಯೆಹೋವನು ಎಂಬತಕ್ಕಂತ ಅರಿವು ಅವನಿಗಿಲ್ಲ. ಇದರ ವಿಷಯದಲ್ಲಿ ಆತನಿಗೆ ಕೇಳುವುದಕ್ಕೂ ಇಷ್ಟ ಇರಲಿಲ್ಲ. ಒಂದು ವೇಳೆ ಅವನಿಗೆ ಯೆಹೋವನ, ಇಸ್ರಾಯೇಲ್ ದೇವರಾದ ಯೆಹೋವನ ಅರಿವು, ತಿಳುವಳಿಕೆ, ವಿಚಾರ ಅವನಿಗೆ ಮುಟ್ಟಿತ್ತೋ ಇಲ್ಲವೋ ಗೊತ್ತಿಲ್ಲ, ಅಥವಾ ಆತನಿಗೆ ಗೊತ್ತಿದ್ದು ಈ ಮಾತನ್ನ ಆಡುವ ತಿಳಿಯುವುದಿಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬ ದೇವರು ಇದ್ದಾನೆ ಎಂಬ ಅರಿವು ಮಾತ್ರ ಇದೆ. ಆ ದೇವರು ಯಾರೆಂಬುದು ಗೊತ್ತಿಲ್ಲದೆ ಹೋದ್ರು ದೇವರು ಇದ್ದಾನೆ ಎಂಬತಕ್ಕಂತ ಎಚ್ಚರಿಕೆಯ ತಿಳುವಳಿಕೆ ಮಾತ್ರ ಇದ್ದೇ ಇರುವಂತದ್ದಾಗಿರುತ್ತೆ. ಯಾಕಂತಂದ್ರೆ ಸೃಷ್ಟಿಕರ್ತನಿಂದ ಸೃಷ್ಟಿಸಲ್ಪಟ್ಟಂತ ಈ ದೇಹ ನಮ್ಮ ಮನಸ್ಸು ಒಪ್ಪದಿದ್ದರೂ ತನ್ನ ಸೃಷ್ಟಿಕರ್ತನ ಆ ಅರಿವಿದ್ದರೂ ಅದನ್ನ ತುಳಿದು ದೇವರ ಭಯವನ್ನ ತುಳಿದು ಆಡುವಂತ ಮಾತು ದೇವರನ್ನ ತೃಪ್ತಿಗೊಳಿಸುತ್ತದೆ. ಇದು ದೇವರ ಹೆಸರನ್ನ ಅವಮಾನಗೊಳಿಸುವಂಥದ್ದು ಮಾತ್ರವಲ್ಲದೆ ಸೃಷ್ಟಿಕರ್ತನಾದಂತ ದೇವರ ಘನತೆ ಗೌರವವನ್ನ ತುಳಿದು ಬಿಡುವಂತದ್ದಾಗಿರುವುದು. ಇದಕ್ಕೆ ಫರೋಹನನ ಗರ್ವವು ಕಾರಣ ಎಂಬುದಾಗಿ, ಅದಕ್ಕೆ ಆತನು ಯೆಹೋವನ ಹೆಸರನ್ನ ಕೇಳಿದಾಗ ಇಂಥ ತುಚ್ಛವಾದ ರೀತಿಯಲ್ಲಿ ಮಾತಾಡ್ತಾನೆ. ಯೆಹೋವನೆಂಬವನು ಯಾರು? ಅವನ ಮಾತನ್ನ ನಾನು ಕೇಳ. ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು ಯೆಹೋವನ ಹೆಸರನ್ನು ಹೇಳಿ ಆತನನ್ನು ನೋಡುವುದಕ್ಕೂ ಆಗದೆ ತಮ್ಮ ಮುಖವನ್ನು ಮುಚ್ಚಿಕೊಂಡು ದೇವರಿಗೆ ಅಡ್ಡ ಬಿದ್ದು ಭಕ್ತಿಯಿಂದಲೂ ಭಯದಿಂದಲೂ ಆರಾಧಿಸುವ ಭೂಪರಲೋಕಗಳನ್ನು ಸೃಷ್ಟಿಸಿದಂತ ಒಂದು ವೇಳೆ ಈ ಲೋಕದಲ್ಲಿ ತನ್ನ ಕೋಪದ ಹೆಜ್ಜೆಯನ್ನ ಇಟ್ಟರೆ ಅಲ್ಲಿ ಜ್ವಾಲಾಮುಖಿಯ, ಅಲ್ಲಿ ಭೂಮಿಯ ನಡುಗುತ್ತದೆ, ಅಲ್ಲಿ ಅಲ್ಲ ಕಲ್ಲೋಲವಾಗ್ತದೆ. ದಾವೀದನು ಹೇಳ್ತಾನೆ, ಗೊಲ್ಯಾತನ ಗೊಲ್ಯಾತನನ್ನ ನಾಯಿ ಸಾಯಿಸಿದಾಗೆ ಸಾಯಿಸ್ತೇನೆ. ಅಡವಿಯಲ್ಲಿ ಕೊಂದ ಸಿಂಹ ಕರಡಿಗಳಿಗಾದಂತ ಗತಿಯನ್ನೇ ನಾನು ಯೆಹೋವನ ಹೆಸರನ್ನು, ಯೆಹೋವನ ಜನಾಂಗವನ್ನ ಹೀಯಾಳಿಸಿದಂತ ಈ ದೈತ್ಯನನ್ನ ನಾನು ಮುಗಿಸಿ ಬಿಡ್ತೇನೆ. ಪ್ರಿಯ ದೇವ ಜನರೇ, ದಾವೀದನು ಕೇವಲ ಒಂದು ಕಮನೆಯ ಕಲ್ಲಿನಿಂದ ಆ ಗೊಲ್ಯಾತನನ್ನ ಪಡೆದು ಬಾಬೆಲ್ ದೇಶವು, ಐಗುಪ್ತ ದೇಶವು ಯೆಹೋವನನ್ನ ತುಚ್ಛೀಕರಿಸಿದಂತ ದೇಶವಾಗಿದೆ. ಐಗುಪ್ತ ದೇಶದಿಂದ ಬಾಬೆಲ್ ದೇಶವು ಕೂಡ ಇಡೀ ಜಗತ್ತನ್ನೇ ಆಳಿದಂತ ದೇಶವಾಗಿತ್ತು. ಹೀಗಿರುವುದರಿಂದ ಇಡೀ ಜಗತ್ತೇ ಅವರ ಅಧೀನದಲ್ಲಿದ್ದರು. ಆ ಇಡೀ ಜಗತ್ತಿಗೆ ಅವರು ಸಂಪತ್ತನ್ನ ಹೊಂದಿಕೊಂಡವರಾಗಿ ಅವರ ಮುಖಾಂತರವಾಗಿ ಇಡೀ ಜಗತ್ತನ್ನೇ ಅವರು ನಡೆಸುತ್ತಿರುವುದರಿಂದ ಅಂತ ಗರ್ವದ ಮಾತುಗಳು ಅವನಿಂದ ಬರುವಂತದ್ದಾಗಿರುತ್ತದೆ. ಅನೇಕ ಸಾರಿ ದೇವರು ಭೂಮಿ ಮೇಲೆ ಮನುಷ್ಯರನ್ನ ಆಶೀರ್ವದಿಸಿದಾಗ, ಉನ್ನತ ಸ್ಥಿತಿಗೆ ತಂದಾಗ, ಸ್ಥಾನ ಮಾನ ಘನತೆ ಗೌರವಗಳು ತುಂಬಿಕೊಂಡಾಗ ಮನುಷ್ಯನ ಕಣ್ಣು ನೆತ್ತಿ ಮೇಲೆ ಇರ್ತದೆ ಅಂತ
ಕಣ್ಣು ಇದ್ದಂತ ಜಾಗದಲ್ಲಿ ಇರಲಿಲ್ಲ. ಅದು ಎತ್ತಿ ಮೇಲೆ ಅಂದ್ರೆ ಒಂದು ಕಣ್ಣು ಮೇಲಕ್ಕೆತ್ತದ ಹೊತ್ತು ಕೆಳಗಡೆ ಏನ್ ನಡ್ತದೆ. ಹೀಗಾಗಿ ಅಂತ ಗರ್ವದ ಮಾತುಗಳು ಬರ್ತದೆ. ಎಷ್ಟೋ ಜನರು ಗರ್ವದಿಂದ ನಡೆದುಕೊಂಡು ಈ ಭೂಮಿ ಮೇಲೆ ತಮ್ಮ ರಾಜ್ಯಗಳನ್ನ ಕಳೆದುಕೊಂಡು, ಇದೇ ರೀತಿಯಾಗಿ ನೆಬೂಕದ್ನೆಚ್ಚರನು ಕೂಡ ಮಾತುಗಳನ್ನ ಆಡಿದನು. ಅವನ ರಾಜ್ಯವನ್ನ ಬೆಲ್ಶಚ್ಚರನು ಕೂಡ ಇದೇ ರೀತಿಯಾದ ಮಾತುಗಳನ್ನ ಮಾಡಿದನು. ಅವನು ತನ್ನ ರಾಜ್ಯವನ್ನು ಇದಕ್ಕೆ ಮೊದಲು ಫರೋಹನಿಗೂ ಅದೇ ಗತಿಯಾಗುವುದನ್ನ ಐಗುಪ್ತ ದೇಶ ದೇವರ ಹೆಸರಿಗೆ ವಿರುದ್ಧವಾಗಿ ದೇವರನ್ನ ಅವಮಾನಿಸಲೇ ಹುಟ್ಟಿದಂತ ಒಂದು ದೇಶವಾಗಿದೆ. ಇದನ್ನ ನಾವು ಪಾಠದಲ್ಲಿ ನಾವು ದೇವರನ್ನ ಅವಮಾನಿಸುವುದಕ್ಕಾಗಿಯೇ ಈ ಲೋಕದಲ್ಲಿ ಜನರು ಯೇಸು ಸ್ವಾಮಿಯನ್ನ ಬೆತ್ತಲೆಗೊಳಿಸಿದಂತ ಜನರು, ಯೇಸು ಸ್ವಾಮಿಯ ಮುಖಕ್ಕೆ ಉಗಿಳಿದಂತ ಜನರು, ಯೇಸು ಸ್ವಾಮಿಗೆ ಪಾರುಕೋಲಿನಿಂದ ಹೊಡೆದಂತ ಜನರು, ಯೇಸು ಸ್ವಾಮಿಯನ್ನ ಹೀಯಾಳಿಸಿ ನಿಂದಿಸಿ ಅವಹೇಳನ ಮಾಡಿದಂತ ಜನರು ಆವತ್ತಿಗೂ ಇದ್ರು, ಇವತ್ತಿಗೂ ಕೂಡ ಇರುವಂತ ಈ ಭೂಮಿ ಮೇಲೆ ಸರ್ವಶಕ್ತನಾದಂತ ದೇವರನ್ನ ಹೀಯಾಳಿಸುವಂತ ಕಾಲ ಲೋಕದ ಅಂತ್ಯದವರೆಗೂ ನಡೆಯುವಂತದ್ದಾಗಿರ್ತದೆ. ಯಾಕಂತಂದ್ರೆ ಅದು ತಾನೇ ಸೈತಾನನಿಗೆ ಬೇಕಾಗಿರುವಂತ ದೊಡ್ಡ ಸಂತೋಷದ ಸಂಗತಿಯಾಗಿದೆ. ಸೈತಾನನು ಹೃದಯದಲ್ಲಿ ಇದ್ದುಕೊಂಡು ದೇವರ ಹೆಸರಿಗೆ ತನ್ನಂತ ಅವಹೇಳನವನ್ನು ಅವಮಾನವನ್ನು ಇಲ್ಲಿ ನಾವು ನೋಡುತ್ತೇವೆ. ಆದ್ರೆ ಸರ್ವಶಕ್ತನಾದಂತ ದೇವ ತಾನು ಯಾರು ಎಂಬುದನ್ನ ಫರೋಹನಿಗೆ ತಿಳಿಸಲೇಬೇಕಾಗ್ತದೆ. ಅದಕ್ಕಾಗಿ ಮೋಸೆ ಮಾಡಿದಂತ ಪ್ರತಿಯೊಂದು ಅದ್ಭುತ ಕಾರ್ಯಗಳಲ್ಲಿಯೂ ತನ್ನ ಹೃದಯವನ್ನ ಕಠಿಣಪಡಿಸಿಕೊಂಡು ಇನ್ನಷ್ಟು ಘೋರ ಸಂಕಟಗಳಿಗೆ ಒಳಗಾಗಿ ಆತನು ಮಾತ್ರವಲ್ಲದೆ ಐಗುಪ್ತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನರು ನಾಶವಾಗುವ ಮಟ್ಟಿಗೆ ದೇವರನ್ನ ವಿರೋಧಿಸಿಕೊಂಡವರಾಗ್ತಾರೆ. ಈ ಪಾಠದಲ್ಲಿ ನಾವು ನೋಡ್ತೇವೆ, ಒಂದು ಸಾರಿ ದೇವರಿಗೆ ವಿರುದ್ಧವಾದಂತ ಕಾರ್ಯವನ್ನ ಈ ಲೋಕದಲ್ಲಿ ರೋಮ ಚಕ್ರಾಧಿಪತಿಗಳು ನಡೆಸಿತು ಎಂಬುದಾಗಿ ನಾವು ನೋಡ್ತೇವೆ. 1758 ನಡೆದಂತ ಆ 1260 ವರ್ಷಗಳ ಪ್ರವಾದನೆ, ಕತ್ತಲೆಯ ಯುದ್ಧ, ದೇವ ಜನರನ್ನ ಹಿಂಸಿಸಿದಂತ, ದೇವರ ಸಭೆಯನ್ನ ಸಂಕಟಕ್ಕೆ ಗುರಿ ಮಾಡಿಸಿದಂತ ಯುಗ. ಆ ಸಮಯದಲ್ಲಿ ಇಂಥದೇ ಆದಂತ ಕಾರ್ಯವನ್ನ ಸೈತಾನನು ರೋಮನ್ ಚಕ್ರಾಧಿಪತಿಯಿಂದ ಫ್ರಾನ್ಸ್ ದೇಶದಲ್ಲಿ ನಡೆದಂತ ಮಹಾಕ್ರಾಂತಿಯ ಸಮಯದಲ್ಲಿ ಅಲ್ಲಿನ ಜನರು ಐಗುಪ್ತ ದೇಶದ ವರವನ್ನು ಹೊಂದಿದಂತೆ ಮನೋಭಾವನೆಯನ್ನ ದೇವರ ಬಗ್ಗೆ ಹೊಂದಿದ್ದರು ಎಂಬುದಾಗಿ ಯಾವ ಮೃಗದ ವಿಷಯದಲ್ಲಿ ಪ್ರವಾದನೆಯಲ್ಲಿ ನಾವು ಕಲಿತೇವೆ, ಆ ಮೃಗವನ್ನ ಐಗುಪ್ತ ದೇಶ ಕೂಡ ಹೋಲಿಸಿದೆ ಎಂಬುದಾಗಿ ನಾವು ನೋಡ್ತೇವೆ. ಸತ್ಯವೇದದಲ್ಲಿ ಪ್ರಕಟಣೆಯಲ್ಲಿ 11ನೇ ಅಧ್ಯಾಯ 8ನೇ ವಚನದಲ್ಲಿ ಮಾತುಗಳನ್ನ ಸತ್ಯವೇದದಲ್ಲಿ ಪ್ರಕಟಣೆ 11ನೇ ಅಧ್ಯಾಯ 8ನೇ ವಚನದಲ್ಲಿ ಐಗುಪ್ತದ ಬಗ್ಗೆ ಪ್ರವಾದನೆಯಲ್ಲಿ ತಿಳಿಸಿರುವುದನ್ನ ನಾವು ನೋಡೋಣ. 11ನೇ ಅಧ್ಯಾಯ 8ನೇ ವಚನ ಸತ್ಯವೇದ ಉದ್ಯೋಗದಲ್ಲಿ ಮಾಡಿ ತೆಗೆದು ಓದಬೇಕು ಎಂದು ಕೇಳ್ಕೊಳ್ತೇನೆ. 7ರಿಂದ 8ನೇ ವಚನ. ಎಷ್ಟರಿಂದ ಪಾಸ್ಟರ್? ಓಕೆ, 6ರಿಂದ 6ರಿಂದ ತಮ್ಮ ಓದಿ. ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿಕೊಳ್ಳುವುದು. ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಇವರ ಒಡೆಯನು ಸಹ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. ಮುಂದೆ ಹೋದ್ರಿ.
ಸಕಲ ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು 3 ದಿನಗಳವರೆಗೂ ನೋಡುತ್ತಾ ಇರುವರು. ಅವುಗಳನ್ನು ಸಮಾಧಿಯಲ್ಲಿ ಇಡಗೊಡಿಸುವುದಿಲ್ಲ. ಈ ಇಬ್ಬರು Okay. ಇಲ್ಲಿ ಪ್ರವಾದನೆ ಈಗಾಗಲೇ ಒಂದು ಸಾರಿ ಇಂಥ ಘಟನೆ ನಡೆದು ಹೋಗಿರುವುದನ್ನ, ಮುಂದೆ ನಡೆಯುವಂಥದ್ದನ್ನ, ಇದೇ ಘಟನೆ ನಡೆಯುವಂಥದ್ದನ್ನ ಪ್ರವಾದನೆಯ ರೂಪದಲ್ಲಿ ನಮಗೆ ತಿಳಿಸುವಂತನಾಗಿದ್ದಾನೆ. ಇಲ್ಲಿ 2 ವಿಷಯಗಳನ್ನ, 2 ಪಟ್ಟಣಗಳ ವಿಷಯದಲ್ಲಿ ಹೇಳ್ತಾನೆ. ಒಂದು ಸೋದೋಮ್ ಮತ್ತು ಐಗುಪ್ತ ಎಂಬ ಹೆಸರನ್ನ ಕರೆಯುವಂತ. ಇವುಗಳ ಒಡೆಯನು ಎಂಬುದಾಗಿ ಹೇಳುವಾಗ ಸೈತಾನನ ಕಾರ್ಯಗಳನ್ನ ಇಲ್ಲಿ ಗುರುತಿಸುವುದು. ಹೇಗೆ ದೇವರು ಕೊನೆಯ ಕಾಲದಲ್ಲಿ ಮಹತ್ ಕಾರ್ಯಗಳನ್ನ ಮಾಡುವಾಗ ಅದೇ ರೀತಿಯಾದಂತ ಉದ್ದಟತನವನ್ನ ಈ ಲೋಕದ ಜನರು ಸೈತಾನನ ಕುಯುಕ್ತಿಗೆ ಒಳಗಾಗಿ ಅಂತಹದೇ ಕಾರ್ಯಗಳನ್ನ, ಅಂತಹದೇ ದೇವರನ್ನ ಅವಮಾನಿಸುವಂತ ಕಾರ್ಯಗಳನ್ನ ಮಾಡುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದೇವರು ತನ್ನ ಜನರನ್ನ ಬಿಡುಗಡೆ ಮಾಡುವಾಗ ತಾನು ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಿ ಅವರನ್ನ ಬಿಡುಗಡೆ. ನಾವು ನೋಡ್ತೇವೆ, ಐಗುಪ್ತ ದೇಶದಲ್ಲಿ ದೇವರು ಇಸ್ರಾಯೇಲನ್ನ ಬಿಡುಗಡೆ ಮಾಡೋದಕ್ಕೆ 10 ಉಪದ್ರವಗಳನ್ನು ತಂದು ಕೊನೆಗೆ ಅವರ ಮನೆಯಲ್ಲಿ, ಐಗುಪ್ತ ದೇಶದ ಎಲ್ಲಾ ಜನರ ಮನೆಯಲ್ಲಿ ಚೊಚ್ಚಲ ಮಕ್ಕಳ ಮಾರಣವನ್ನು ಆಗುತ್ತದೆ. ದೇವರ ಕೋಪವ ಮನುಷ್ಯರು ಹೆಚ್ಚಿಸಿ ದೇವರನ್ನ ಅಂತ ಒಂದು ಕೋಪಕ್ಕೆ, ಆತನ ರೌದ್ರವನ್ನ ಎದುರಿಗೆ ತರುವುದಕ್ಕೆ ಸೈತಾನನ್ನು ಪ್ರೇರೇಪಿಸುವಂತ ಫರೋಹನನು ದೇವರನ್ನ ಅವಹೇಳನ ಮಾಡಿದ್ದರೆ ಇಂಥ ಉಗ್ರವಾದಂತ ಶಿಕ್ಷೆಯನ್ನ ಫರೋಹನನ ಮನೆ, ಫರೋಹನನ ದೇಶ ಅನುಭವಿಸ ನೋಡ್ತೇವೆ. ಫರೋಹನನ ರಾಜ್ಯದ ಸೈನಿಕರು ಫರೋಹನ ಸಮುದ್ರದಲ್ಲಿ ಅವನ ಹೆಣಗಳು ತೇಲಾಡಿದ್ದವು. ಅವರನ್ನ ಯಾರು ಸಮಾಧಿಯನ್ನು ಮೊಸಳೆ ಮೀನುಗಳು ತಿಂದು ಮುಗಿಸಿಕೊಂಡಿದ್ದಾರೆ. ದೇವರಿಗೆ ವಿರುದ್ಧವಾಗಿ ಯಾರು ಎಂಬುದಾಗಿ ಯಾರಾದ್ರೂ ಮಾತಾಡುವುದಾದರೆ ಇಂಥ ದುರ್ಗತಿಯನ್ನೇ ಮನುಷ್ಯನು ಅನುಭವಿಸ. ಅವನು ಎಂಥ ಉನ್ನತ ಪದವಿಯಲ್ಲಿ, ಅವನು ಚಕ್ರವರ್ತಿ, ಇಡೀ ವಿಶ್ವಕ್ಕೆ ಚಕ್ರವರ್ತಿ ಅಂತವನನ್ನ ದೇವರು ಸಮುದ್ರದಲ್ಲಿ ಶವವಾಗಿ ಅವನನ್ನ ಸಮಾಧಿ ಮಾಡದ ಹಾಗೆ ಆ ಸಮುದ್ರದಲ್ಲಿ ಸಂಪೂರ್ಣವಾಗಿ ಮುಳುಗಿಸುವ. ಅವರ ಹೆಣಗಳು ಸಮುದ್ರದಲ್ಲಿ ತೇಲಾಡುವ. ಕೊನೆ ಕಾಲದಲ್ಲಿ ಇದೇ ರೀತಿಯಾದಂತ ಉಪದ್ರವಗಳನ್ನ ದೇವರು ತರ್ತಾನೆ, ತನ್ನ ಮಕ್ಕಳನ್ನ ಬಿಡುಗಡೆ ಮಾಡಿ. ಆ ಸಮಯದಲ್ಲೂ ಸಹ ಜನರು ಇದೇ ರೀತಿ ಉದ್ದಟತನವನ್ನ ತೋರುವಂತವರಾಗಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ದೇವರ ಬಗ್ಗೆ ಎಂತೆಂತ ಅವಹೇಳನಕಾರಿಯಾದಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಎಂಬುದನ್ನು ನಾವು ದಾಖಲೆ ತಿಳಿದಿದ್ದೇವೆ. ದೇವರ ಮನಸ್ಸಿಗೆ ಫರೋಹನನ್ನು ಆಡಿದಾಗ ಆದಂತ ನೋವನ್ನೇ ನಮ್ಮ ದೇಶದ ಈ ಲೋಕದಲ್ಲಿ ಇರುವಂತ ಇತರರ ಜನಾಂಗಗಳವರು ನಮ್ಮ ದೇವರನ್ನ ಹೀಯಾಳಿಸುವಾಗ ಇದೇ ರೀತಿಯಾದಂತ ನೋವನ್ನ ದೇವರು ಅನುಭವಿಸುವ. ಅದಕ್ಕಾಗಿಯೇ ಏನೂ ಬೆರೆಸದ ದೇವರ ಕೋಪವನ್ನ, ತ್ರಾಸರಸವನ್ನ ಈ ಭೂಮಿ ಮೇಲೆ ಒಯ್ಯುವ. ಆತನ ರೌದ್ರೆಂಬ ಕೋಪವೆಂಬ ಬೆಂಕಿ ಗಂಧಕಗೊಳಿರುವ ಕೆರೆಯಲ್ಲಿ ಯಾರು, ಯೆಹೋವನೆಂಬವನು ಯಾರು, ಆತನ ಮಾತನ್ನ ನಾವು ಯಾಕೆ ಕೇಳಬೇಕು? ನಿಮ್ಮ ಧರ್ಮಶಾಸ್ತ್ರ ನಮ್ಗೆ ಯಾಕೆ ಬೇಕು? ನಿಮ್ ಬೋಧನೆ ನಮ್ಗೆ ಯಾಕೆ ಬೇಕು? ನಿಮ್ ದೇವರು ನಮ್ಗೆ ಯಾಕೆ ಬೇಕು? ನಮ್ಮ ದೇವರುಗಳಿಲ್ವಾ? ನಮ್ಮ ದೇಶದಲ್ಲಿ ದೇವರು ಇಲ್ವಾ? ನಮ್ಮಲ್ಲಿ ಇಲ್ಲಿ ತನಕ ನಮ್ಮ ದೇವರು ನಡೆಸಿಲ್ವಾ ಅನ್ನುವಂತ ಜನರಿಗೆ ದೇವರು ಇಂದಲ್ಲ ನಾಳೆ ಉತ್ತರವನ್ನು ಕೊಡುವಂತ. ಐಗುಪ್ತರಿಗಾದಂತ ಅದೇ ರೀತಿಯಾದಂತ ಪರಿಸ್ಥಿತಿಯನ್ನ ಈ ಲೋಕದಲ್ಲಿ ದೇವರನ್ನ ವಿರೋಧಿಸುವಂತ
ಪ್ರತಿಯೊಬ್ಬನಿಗೂ ಆಗುತ್ತೆ. ಚಕ್ರವರ್ತಿಗಳಾಗಲಿ, ರಾಜರುಗಳಾಗಲಿ, ಮಂತ್ರಿಗಳಾಗಿರಲಿ, ಕುಬೇರರಾಗಿರಲಿ, ಅವರು ದೇಶವನ್ನೇ ಆಳಲಿ, ಈ ಲೋಕದೆಲ್ಲ ಸಂಪತ್ತಿ ಅವರ ಕೈಯಲ್ಲಿ ಇಟ್ಕೊಳ್ಳಿ, ಆದ್ರೆ ದೇವರ ಶಿಕ್ಷೆಗೆ ಅವರು ಪಾತ್ರರಾಗಲ್ಲ. ಆದರೆ ಹೇಗೆ ದೇವರು ತನ್ನ ಮಾತಿಗೆ ವಿಧೇಯರಾಗಿ ತನ್ನನ್ನ ಅನುಸರಿಸಿ ನಡೆದಂತ ದೇವ ಜನಾಂಗವಾದಂತ ಇಸ್ರಾಯೇಲ್ ಜನಾಂಗವನ್ನ ಅಲ್ಲಿ ಉಪದ್ರವಗಳಾಗುವಾಗ ಇಲ್ಲಿ ಇವರಿಗೆ ಒಳ್ಳೆಯದನ್ನು ಹಿತವನ್ನ ಮಾಡ್ತಾ ಸುರಕ್ಷಿತವಾಗಿ ತನ್ನ ರೆಕ್ಕೆಯ ಮರಿಯಲ್ಲಿ ಹೇಗೆ ಕೋಳಿ ಮರಿಗಳನ್ನ ತನ್ನ ರೆಕ್ಕೆಯಲ್ಲಿ ಬಚ್ಚಿಟ್ಟುಕೊಂಡು ಸಾಗುತ್ತದೋ ಹಾಗೆಯೇ ಇಸ್ರೇಲ್ ಜನಾಂಗವನ್ನ ಸೇರಿಸಿದಂತ ದೇವರು ಈ ಕೊನೆ ಕಾಲದಲ್ಲಿ ದೇವರ ಮಾತಿಗೆ ವಿಧೇಯರಾಗಿ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ದೇವರ ಆರಾಧನೆಗಾಗಿ ಬರುವಂತ ಎಂತಹದೇ ಕಷ್ಟ, ಸಂಕಟ, ಶೋಧನೆ, ಸಮಸ್ಯೆಗಳನ್ನ ಎದುರಿಸುವುದಕ್ಕೆ ಧೈರ್ಯವಾಗಿ ತೀರ್ಮಾನ ಮಾಡಿ ದೇವರ ಪರವಾಗಿ ನಿಲ್ತಾರೋ ಅಂತವರನ್ನ ಖಂಡಿತವಾಗಿ ನಿಶ್ಚಯವಾಗಿ ಹೇಗೆ ಇಸ್ರಾಯೇಲರನ್ನ ದಾಟಿಸಿದನೋ ಹಾಗೆ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ಕೊನೆ ಕಾಲದಲ್ಲಿ ಆತನಲ್ಲಿ ಭರವಸೆ ಬಿಟ್ಟು ನಂಬಿಗಸ್ತರಾಗಿ ನಿಷ್ಠೆಯಿಂದ ದೇವರನ್ನ ಪ್ರೀತಿಸಿದಂತ ದೇವರ ಜನಾಂಗವನ್ನ ವಿದ್ಯುತ್ಮುಖವಾಗಿ ಬಿಡುಗಡೆ. ಅದು ತಾನೇ ಈ ದಿನದ ಪಾಠವಾಗಿದೆ. ಇದರ ವಿಷಯವಾಗಿ ಇನ್ನು ಮುಂದೆ ಹೆಚ್ಚಿನ ನಾವು ಕಲಿಯಬಹುದಾಗಿದೆ. ಈ ವಿಷಯದಲ್ಲಿ ಕುರಿತಾಗಿ ಯಾರಾದರೂ ಇನ್ನೂ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳಬೇಕೆಂಬುದು ತಮ್ಮ ಇಷ್ಟವಿದ್ದರೆ, ಅನ್ನಿಸಿದರೆ ಅಥವಾ ಪ್ರಶ್ನೆಗಳಿದ್ದರೆ ಈ ಸಮಯದಲ್ಲಿ ಕೇಳಬೇಕೆಂದು ಕೇಳ್ಕೊಳ್ತೇನೆ. ಹೆಚ್ಚಿನ ಸಂಗತಿಗಳೇನಾದ್ರೂ ತಿಳಿಸಬೇಕಾದರೆ ಇವತ್ತು ಸಬ ಸ್ಕೂಲ್ ಲೆಸನ್ ಅಲ್ಲಿ ಜುಲೈ 13 ಸಬ ಸ್ಕೂಲ್ ಪುಸ್ತಕದಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಡೂ ಯು ನೋ ದ ಲಾರ್ಡ್? ಎಸ್. ಈಗ let me ask this question. This question is for me also. Let us be sincere. Do I know the Holy Spirit? Doctrinally, I will know Holy Spirit. Just like a historical story, we know about Jesus from the Bible. Like that, Holy Spirit ಬಗ್ಗೆ ಬೈಬಲ್ ಅಲ್ಲಿ ಬರ್ದಿದೆ. ಆ ನಾಲೆಜ್ ಪ್ರಕಾರವಾಗಿ ನಮ್ಗೆ ಗೊತ್ತಿದೆ. ಬಟ್ ಡೂ ಐ ನೋ ದ ಹೋಲಿ ಸ್ಪಿರಿಟ್ ಪರ್ಸನಲಿ? ಹ್ಯಾವ್ ಐ ಮೆಟ್ ಹಿಮ್? ಹ್ಯಾವ್ ಐ ಟಾಕ್ಡ್ ಹಿಮ್? ಹ್ಯಾಸ್ ಹಿ ಟಾಕ್ಡ್ ಯು ಅಂಡ್ ಈಸ್ ಹಿ ಲೀಡಿಂಗ್ ಯು? ಇಸ್ ಅ ಕ್ವೆಶ್ಚನ್. Because when Moses went to Pharaoh and asked, let my people go, how he said, I don't know your God. ಈಗ ನಾವು ಕೂಡ ಹೋಗಿ ಬೇರೆಯವ್ರಿಗೆ ಸುವಾರ್ತೆ ಸಾರುವಾಗ ಅವರು ನಮ್ಮನ್ನ ಕೇಳ್ತಾರೆ, ನಿಮ್ ದೇವ್ರು ನಮ್ಗೆ ಗೊತ್ತಿಲ್ಲ ಅಂತ. ನಮ್ಮಲ್ಲಿ ಪೌಲ್ ಹೇಳ್ತಾನೆ, ಡೆಮಾನ್ಸ್ಟ್ರೇಷನ್ ಆಫ್ ದ ಪವರ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಆವಾಗ ಅವ್ರಿಗೆ ನಂಬಿಕೆ ಬರ್ತದೆ. ಯಾಕಂದ್ರೆ ಕಣ್ಣಿಂದ ನೋಡ್ತಾರೆ. ಅನ್ಯ ಜನರಿಗೆ, ನಂಬಿಕೆ ಇಲ್ದವ್ರಿಗೆ. ಈಗ ನಾನು ಬಳ್ಳಾರಿ ಇರುವಾಗ ನಮ್ಮ ಪ್ರೊಫೆಸರ್ ಇದ್ರು, ಇಂಗ್ಲಿಷ್ ಪ್ರೊಫೆಸರ್. ಅವ್ರಿಗೆ 2 ಮಕ್ಕಳಿದ್ರು. ನೀವು ಮೊದಲನೇ ಮಗ ಹೆಸರು ಬಂದ್ಬಿಟ್ಟು ರಾಮ್ ಬಾಬು ಅಂತ, ನೀವು ಕೇಳಿರ್ಬೇಕು, ಬೆಂಗಳೂರಲ್ಲಿ ಇದ್ದೀರಾ. ಈಸ್ ಅ ಎವಾಂಜಲಿಸ್ಟ್. ಅವರು ಬ್ರಾಹ್ಮಣ ಫ್ಯಾಮಿಲಿಯಿಂದ ಬಂದವರು. ಅವರು ಒಂದ್ ದಿವಸ ಏನಾಯ್ತು ಅಂದ್ರೆ, ಅವನು ಬಹಳ ವಿರೋಧವಾಗಿದ್ದ ದೇವರ ವಾಕ್ಯ ಅಗೇನ್ಸ್ಟ್ ಆಗಿ, ಕ್ರಿಶ್ಚಿಯನ್ಸ್ ಅಗೇನ್ಸ್ಟ್ ಆಗಿ. ಆಮೇಲೆ ಒಂದ್ ದಿವಸ ಏನ್ ಮಾಡೋದು, ನಿಮ್ ದೇವ್ರ ಸತ್ಯವಾಗಿದ್ರೆ ನಾವೊಂದು ಹುಡುಗಿನ ಸಣ್ಣ ಮಗುನ ಕರ್ಕೊಂಬರ್ತೀನಿ, ಆ ಮಗುನ ಗುಣಪಡಿಸ್ಬೇಕು. ಶಿ ಶುಡ್ ಬಿ ಏಬಲ್ ಟು ಹಿಯರ್. ನಿಮ್ ನಿಜವಾದ ಸತ್ಯದ ದೇವರಿದ್ರೆ ನಾನು ಈಗಲೇ ನಂಬ್ತೀನಿ ಅಂತ. ಸೊ ಈ ಬ್ರಾಟ್ ದಟ್ ಗರ್ಲ್, ಸಣ್ಣ ಮಗುನ ಕರ್ಕೊಂಬಂದ, ಪ್ರೇಯರ್ ಮೀಟಿಂಗ್ ಬಂದ. ಆಗ ಪಾಸ್ಟರ್ ಬಂದು ಆ ಮಗುಗೆ ಪ್ರಾರ್ಥನೆ ಮಾಡಿದ್ರು. ಇಮಿಡಿಯೇಟ್ಲಿ ದ ಗರ್ಲ್ ವಾಸ್ ಏಬಲ್ ಟು ಹಿಯರ್
And she responded, ಆವಾಗ ಹೇಳ್ದ, ನೀನ್ ದೇವರು ಸತ್ಯವಾದ ದೇವರು. From that day onwards, he got changed and he is now become a very powerful evangelist in Bangalore. ಅವನು ನಮ್ಮ ಇಂಗ್ಲಿಷ್ ಟೀಚರ್ ಪ್ರೊಫೆಸರ್ದ ಮಗ. So when we go out to preach the gospel, the unbelievers, they want to know whether God is with us. They want to know who is our God. One is, of course, by our character. We will see all the 9 fruit of the Spirit. That will take some more time, long time. But can we show God? Is the question like, do I know the Holy Spirit? If I'm asking the question to others, I'm asking a very pertinent question to myself. Do I know the Holy Spirit? Have I met him? Have I talked to him? Has he talked to you? Are you having a relationship? Is a question not only for all of us, it's for me also. ಖಂಡಿತವಾಗಿ ಹಿರಿಯರು ತಿಳಿಸಿದ ಹಾಗೆ ಅನ್ಯರು ಇವತ್ತು ಫರೋಹನನ್ನು ಕೇಳಿದ ಹಾಗೆ ನಮ್ಮನ್ನ ಕೇಳುವಂತವರಾಗಿದ್ದಾರೆ. ಯೆಹೋವನು ಯಾರು? ಆತನ ಮಾತನ್ನ ನಾವ್ ಯಾಕೆ ಕೇಳಬೇಕು? ನಿಮ್ಮ ದೇವರು ಯಾರು? ನೀವು ಹೇಳೋ ಮಾತನ್ನ ನಾವ್ ಯಾಕೆ ಕೇಳಬೇಕು? ಈಗ ಅವರಿಗೆ ನಮ್ಮ ದೇವರು ಯಾರು ಎಂಬುದಾಗಿ ನಾವು ತಿಳಿಸಬೇಕಾದ್ರೆ ನಮ್ಮ ದೇವರು ಯಾರು ಎಂಬುದಾಗಿ ನಮಗೆ ಗೊತ್ತಿರಬೇಕು. ನಮ್ಮ ದೇವರು ಎಂಥವನು, ಆತನ ಉನ್ನತವಾದಂತ ಮಹಿಮಾತಿಶಯವಾದಂತ ಶಕ್ತಿ ಏನು, ಆತನು ಹೇಗೆ ನಮ್ಮನ್ನ ಸಂರಕ್ಷಿಸುವಂತವನಾಗಿದ್ದಾನೆ, ಕಾಪಾಡ್ತಾನೆ ಮತ್ತು ತನ್ನ ಮಾತುಗಳನ್ನ ನಡೆಸುವಂತವನಾಗಿದ್ದಾನೆ ಎಂಬುವಂತ ವಿಚಾರಗಳು ನಮಗೆ ನಿಶ್ಚಯವಾಗಿ ತಿಳಿದಿದ್ದಾಗ ಮಾತ್ರ ನಾವು ನಮ್ಮ ದೇವರು ಯಾರು ಎಂಬುದಾಗಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಆದುದರಿಂದ ಈ ವಾಕ್ಯವನ್ನ ಕಲಿಯುವಂತ ದೇವ ಜನರಾದಂತ ನಾವು ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಮರ್ಥರಾಗಿರಬೇಕಾದರೆ ನಮ್ಮ ದೇವರು ಯಾರು ಎಂಬುದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಈಗ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ದೇವರ ಮಹಿಮಾತಿಶಯವಾದಂತ ಆತನ ಬಲವನ್ನ, ಆತನ ನಡೆಸುವಿಕೆಯನ್ನ, ಆತನ ಪರಾಂಬರಿಕೆಯನ್ನ ನಾವು ಬಲ್ಲವರಾಗಿದ್ದೇವ ಮತ್ತು ನಮ್ಮ ದೇವರ ಹೆಸರಿನಲ್ಲಿ ನಾವು ಆತನಿಗಾಗಿ ನಮ್ಮ ದೇವರು ಇಂಥವನೇ ಎಂಬುದಾಗಿ ತೋರಿಸಿಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯವಿದೆಯಾ? ಮೋಸೆ ಮತ್ತು ಆರೋನರ ಮುಖಾಂತರವಾಗಿ ದೇವರು ನಾನು ಇಂಥವನೇ ಎಂಬುದಾಗಿ ತೋರಿಸಿಕೊಂಡ್ರು. ಇವತ್ತು ನಾನು ಮತ್ತು ನೀವು ಮೋಸೆಯ ಹಾಗೆ ನಿಶ್ಚಯವಾಗಿ ಆತನ ಬಲದಲ್ಲಿ ಹಾಕಿಕೊಂಡಿದ್ದರೆ, ಆತನನ್ನ ಅರಿತವರಾಗಿದ್ದರೆ, ಖಂಡಿತವಾಗಿಯೂ ದೇವರು ಮೋಸೆ ಆರೋನರ ರೀತಿಯಲ್ಲಿಯೇ ಈ ಲೋಕದ ಜನರಿಗೆ ನಾವು ಉತ್ತರ ಕೊಡಲಿಕ್ಕೆ ನಮ್ಮನ್ನು ಉಪಯೋಗಿಸುವಂತ. ಆದರೆ ಮೊದಲು ನಮ್ಮ ದೇವರನ್ನ ನಾವು ಅರಿತುಕೊಳ್ಳಬೇಕಾಗಿದೆ. ಇದನ್ನ ತಾನೇ ಅವರು ತಮ್ಮ ಈ ಮಾತಿನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಅದು ನಿಶ್ಚಯ. ನಾವೊಬ್ಬೊಬ್ಬರು ಸಹ ಈ ಭೂಮಿ ಮೇಲೆ ಮೋಸೆ ಆರೋನರಂತೆ ನಮಗಿರುವಂತ ನಂಬಿಕೆಗೆ ನಾವು ಸಾಕ್ಷಿ ಹೇಳಬೇಕಾಗಿದೆ ಮತ್ತು ನಂಬಿಕೆಗೆ ವಿರುದ್ಧವಾಗಿ ಬರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲು ನಾವು ಶಕ್ತರಾಗಬೇಕಾಗ್ತದೆ. ಹಾಗಾಗ್ಬೇಕಾದ್ರೆ ನಮ್ಮನ್ನ ಸೃಷ್ಟಿಸಿದಂತ, ನಮ್ಮನ್ನ ಪ್ರೀತಿಸಿದಂತ, ನಮ್ಮನ್ನ ಬಿಡುಗಡೆ ಮಾಡಿದಂತ ದೇವರ ಬಗ್ಗೆ ಪರಿಪೂರ್ಣವಾಗಿ ನಾವು ತಿಳಿದಿರಬೇಕಾಗಿದೆ. ಅದನ್ನ ಮಾಡುವ ಹಾಗೆ ಕರ್ತನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಕರ್ತನನ್ನ ಅರಿಯುವಂತೆ ಯೇಸು ಕ್ರಿಸ್ತ, ನಿನ್ನ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳಿಸಿರುವ ಯೇಸು ಕ್ರಿಸ್ತನನ್ನು ನಂಬುವುದೇ, ಅರಿಯುವುದೇ ನಿತ್ಯ ಜೀವ ಎಂಬುದಾಗಿ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಂತರಾಗಿದೆ. 4ನೇ ಪುಣ್ಯವಚನದಾಗ. ಸೊ ದೇವರನ್ನ ಅರಿಯುತ್ತಾ ಬೆಳೆಯುತ್ತಾ ಆತನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಾ ಆತನಿಗೆ ಸಾಕ್ಷಿಗಳಾಗಿ ಜೀವಿಸುವ ದೇವರು ಕಾರ್ಯ ಮಾಡಲಿ. ಮತ್ತೇನಾದ್ರೂ ವಿಷಯಗಳಿದ್ರೆ ಹಂಚ್ಕೊಳ್ಳೋದಿದ್ರೆ ಹಂಚ್ಕೊಳ್ಳಬಹುದು, ಇಲ್ಲವಾದ್ರೆ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಓಕೆ, ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಬಸಪ್ಪ ಸರ್ ಇದ್ದಾರೆ. ಅವರು ನಮ್ಮನ್ನ ಮುಕ್ತಾಯದ ಪ್ರಾರ್ಥನೆಯನ್ನ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ.
ಮುಕ್ತಾಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪರಮೋತ್ತಮನು, ಪರಿಶುದ್ಧನು, ಪರಮ ಪ್ರೀತಿಯುಳ್ಳಂತ ನಮ್ಮ ಪರಲೋಕ ತಂದೆ, ನಮ್ಮ ಸ್ತೋತ್ರವಾಗಲಿ. ಈ ಸಂಜೆ ಹೊತ್ತಿನಲ್ಲಿ ತಂದೆ ಸ್ವಾಮಿ, ನಿನ್ನ ಮಕ್ಕಳಂತ ನಮಗೆ ಈ ಒಂದು ಸೌಭಾಗ್ಯ ನೀಡಿದ್ರಿ. ಈ ಒಂದು ತ್ರೈಮಾಸಿಕದ ಸಭಾ ಶಾಲೆ ಪಾಠದಲ್ಲಿ ತಂದೆ ಸ್ವಾಮಿ ಕೂಡಿ ಬಂದಂತ ಜೂಮ್ ವಾಹಿನಿಯಲ್ಲಿ ಎಲ್ಲಾ ನಿನ್ನ ವಿಶ್ವಾಸಗಳನ್ನು ಬಲಪಡಿಸಿ ನಡೆಸುತ್ತಾ ಬಾ ರಕ್ಷಕನೇ. ಯಾವ ರೀತಿ ದೇವರೇ ತಂದೆ ಮೋಶೆಯನ್ನು ಆರಿಸಿಕೊಂಡು ಮೋಶೆ ಅರೋಣರ ಮೂಲಕ ಅರಸನಾದ ಫರೋಹನ ಮುಂದೆ ಹೋಗಿ ತಂದೆ ಸ್ವಾಮಿ ಅವರು ನಮ್ಮ ಜನರನ್ನು ಬಿಡುಗಡೆ ಮಾಡಿ ಎಂದು ಕೇಳಿಕೊಳ್ಳುವಾಗ ಯೋಹನು ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂತ ಸಮಯದಲ್ಲಿ ತಂದೆ ಸ್ವಾಮಿ, ಯಾವಾಗ ಅವರು ನಿನ್ನ ಪ್ರಶ್ನತೆಯಲ್ಲಿ ಬೆಳೆದಂತ ಮಕ್ಕಳು ತಂದೆ ಸ್ವಾಮಿ, ನಿನ್ನ ಆತ್ಮದ ಅಭಿಷೇಕಿಸಿಂದ ಅವರನ್ನು ಅಭಿಷೇಕಿಸಿ ನಿನ್ನ ಬೆಳಕನ್ನು ಅವರ ಮೇಲೆ ಚೆಲ್ಲಿ ತಂದೆ ಸ್ವಾಮಿ, ಸಂಪೂರ್ಣವಾಗಿ ನಿನ್ನನ್ನು ತಿಳಿದುಕೊಂಡು ಫರೋಹನ ಮುಂದೆ ಅನೇಕ ಅದ್ಭುತ ಮಹತ್ ಕಾರ್ಯಗಳನ್ನು ಮಾಡಿದಾಗ ಫರೋಹನ ಮೊಂಡತನ, ಹಠಮಾರಿತನ ಎಲ್ಲವೂ ತಂದೆ ಸ್ವಾಮಿ ನಿನ್ನ ಮಹಿಮೆಯಿಂದ ಇಲ್ಲಿ ನಾವು ಕಲಿಬೇಕಾದಂತ ಎಲ್ಲಾ ನೀತಿ ಪಾಠಗಳನ್ನು ನಮ್ಮನ್ನು ನಾವು ತಗ್ಗಿಸಿಕೊಳ್ಳಲು ನಮಗೆ ಬೇಕಾದಂತ ಸಹಾಯ ಬಲವನ್ನು ಕೊಡದೆ ಪಾಲಿಸ್ತೇವೆ. ಹೆಚ್ಚಾಗಿ ತಂದೆ ಸ್ವಾಮಿ, ಮೋಶೆ ಜೀವಿತದಲ್ಲಿ 120 ವರ್ಷ ಆತನನ್ನು ಯಾವ ರೀತಿ ನೀವು ನಡೆಸಿದಿರೋ, ಫರೋಹನ ಸ್ಥಾನದಲ್ಲಿ ತಂದೆ ಸ್ವಾಮಿ ಆತನೇ ರಾಜನಾಗಿ ಮುಂದೆ ಹೊರಿಬೇಕಾದಂತ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಆತನು ಅದನ್ನು ತಿರಸ್ಕರಿಸಿ ನನ್ನ ಜನರನ್ನೇ ನಾನು ವಿಮೋಚಿಸಬೇಕು, ಅಲ್ಲಿಂದ ಆತನು ಹೊರಗಡೆ ಬಂದಾಗ್ತಾನೆ ಸ್ವಾಮಿ ಇನ್ನೂ 40 ವರ್ಷ ತಾಳ್ಮೆಯಿಂದ ಕುರಿಯನ್ನು ಮೇಯಿಸುತ್ತಾ ನಿನ್ನನ್ನು ನೇರವಾಗಿ ಸಂಧಿಸಿ ಮಾತನಾಡಿ ತಂದೆ ದೇವರ ಆತನ ಆರಿಸಿಕೊಂಡು ತಿರುಗಿ ಫರೋಹನ ಮುಂದೆ ಹೋಗಿ ಮಹತ್ ಕಾರ್ಯಗಳನ್ನು ಮಾಡುವಂತ ಶಕ್ತಿ ಸಾಮರ್ಥ್ಯ ಕೊಟ್ಟಿದ್ರಿ. ಹಾಗೆ ತಂದೆ ಸ್ವಾಮಿ, ನಿನ್ನ ನಂಬಿದಂತ ಮಕ್ಕಳಿಗೆ ನೀವು ಗೋಚರಪಡಿಸುವಂತ ದೇವರಾಗಿದ್ರಿ. ನಾನು ಇರುವಾತನಂತ ಹೇಳುವಾಗ ತಂದೆ ಸ್ವಾಮಿ ನಿತ್ಯಕ್ಕೂ ನಿರಂತರವೂ ಶಾಶ್ವತವಾಗಿ ಇರುವಂತ ದೇವರಾಗಿದ್ರಿ. ನಿನ್ನೆ ಇದ್ದಂತ ದೇವರು ಇವತ್ತು ಮತ್ತು ನಾಳೆಯೂ ಸದಾ ಜೀವಿಸುವಂತ ದೇವರಾಗಿದೆ. ಆ ನಿಟ್ಟಿನಲ್ಲಿ ತಂದೆ ಸ್ವಾಮಿ ಇಡೀ ಪ್ರಪಂಚವೇ ನಿನ್ನನ್ನು ಹಾತೊರೆದು ಪ್ರತಿಯೊಬ್ಬರು ರಕ್ಷಣೆ ಮಾರ್ಗಕ್ಕೆ ಬರಬೇಕೆನ್ನುವಂತ ಉದ್ದೇಶದಿಂದಲೇ ತಂದೆ ಸ್ವಾಮಿ ನೀವು ಆರಿಸಿಕೊಂಡಂತ ಜನಾಂಗದವರನ್ನು ಲೋಕಕ್ಕೆ, ಲೋಕದ ಕಡೆಗೆ ನಿಮ್ಮ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನೇಮಕ ಮಾಡಿದಂತ ಎಲ್ಲಾ ನನ್ನ ದಾಸನ ಮಕ್ಕಳನ್ನು ಅಭಿಷೇಕಿಸಿ ಅವರನ್ನು ಆಶ್ರಯಿಸಿ ಬಲಪಡಿಸಿ ನಡೆಸುವಂತ ದೇವರಾಗಿದ್ದಾನೆ. ಅವರು ಮಾಡುವಂತ ಸೇವೆಯು ಉತ್ತಮವಾದಂತ ಜೀವಿತದಿಂದ ನಿನ್ನ ಪ್ರಭಾವವನ್ನು ಬೀರುವಂತೆ ಅವ್ರ ಮೇಲೆ ಕರುಣಿಸಿ ಕಟಾಕ್ಷಿಸಿ ಕೃಪೆ ತೋರಿಸಿ ಅವರನ್ನು ಉತ್ತಮವಾಗಿ ಸಾಧನೆಗೆ ಬಳಸ್ಕೊಳ್ಳುವಂತ ದೇವರು ನೀವಾಗಿದ್ರಿ. ತಂದೆ ದೇವರೇ, ಈ ಜೂಮ್ ವಾಹಿನಿಯಲ್ಲಿ ಸೇರಿ ಬಂದಂತ ಎಲ್ಲಾ ನಿನ್ನ ವಿಶ್ವಾಸಗಳನ್ನು, ಭಕ್ತಾದಿಗಳನ್ನು ಬಲಪಡಿಸು. ಈ ಒಂದು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುವಂತ ಬೋಧಕರನ್ನು, ಅವ್ರು ಮಾಡುವಂತ ಸೇವೆಯನ್ನು ಅಧಿಕವಾಗಿ ಆಶ್ರಯಿಸಿ ಬಲಪಡಿಸಿದ ಪ್ರಾರ್ಥನೆ ರಕ್ಷಣೆ. ಹೀಗಾಗಿ ಚಿಕ್ಕ ಹಿಂಡಾಗಿ ಮಂದಿಯಾಗಿ ನಿನ್ನ ಸನ್ನಿಧಾನಕ್ಕೆ ಸೇರುವಂತ ಪ್ರತಿಯೊಬ್ಬರನ್ನು ನಿನ್ನ ಆತ್ಮದ ಬಲದಿಂದ ತುಂಬಿಸಿ ನೀವು ಮಹಿಮೆ ಹೊಂದಿಕೊಳ್ಳಬೇಕು. ನೀವು ಕೊಟ್ಟಂತ ಆತ್ಮವು ಹೇಳಿತನದ ಆತ್ಮ ತಂದೆ ಸ್ವಾಮಿ, ಅದು ಪರಿಶುದ್ಧದ ಆತ್ಮ. ಅದು ಪ್ರತಿಯೊಬ್ಬರಿಗೆ ಗೋಚರ ಪಡಿಸುವಂತೆ ನೀನೇ ಸಹಾಯಕನಾಗಿದ್ದು ತಂದೆ, ಮಗ, ಪವಿತ್ರಾತ್ಮನ ನೀವು ಯಾವಾಗ ಐಕ್ಯರಾಗಿರೋ ತಂದೆ ಸ್ವಾಮಿ, ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ನಮ್ಮನ್ನು ನೀವು ಆರಿಸಿಕೊಂಡು ನಾವು ನಿಮ್ಮಲ್ಲಿ ಐಕ್ಯರಾಗಿ ಒಂದಾಗಿ ಜೀವಿಸುವಾಗ ನೀವು ಮಾಡಿದಂತ ಕಾರ್ಯಗಳನ್ನು, ಕೆಲಸಗಳನ್ನು ಮಾಡಲಿಕ್ಕೆ ಸಹಾಯವನ್ನು ಕೊಡುವಂತ ದೇವರು ನೀವಾಗಿದ್ದ ರಕ್ಷಣೆ. ಹೀಗಾಗಿ ನಾವು ಕೇಳಿದಂತ ಎಲ್ಲಾ ಸಂದೇಶಗಳನ್ನು ಮತ್ತು ಪಾಠದ ಸಾರಾಂಶಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಇತರ ಮುಂದೆ ಸಾಕ್ಷಿ ಮಕ್ಕಳಾಗಿ ಜೀವಿಸಲು ನಮ್ಮನ್ನು ಬಲಪಡಿಸಿ ನಡೆಸಲೆಂದು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ನಮ್ಮ ಪರಲೋಕ ತಂದೆ. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ನಿನ್ನ ರಾಜ್ಯವು
ನಿಮ್ಮ ಬರಲಿ. ರಾಜ್ಯವು ಬರಲಿ, ನಿನ್ನ ನಿಮ್ಮ ಚಿತ್ತವು ಚಿತ್ತವು ಪರಲೋಕದಲ್ಲಿ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ನಮ್ಮ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ನಮಗೆ ಮಾಡಿದವರು ನಾವು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದೆ ತಪ್ಪಿಸಿರಿ. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ ಸ್ವಾಮಿ. ಆಮೆನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಸದಾಕಾಲ ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಪ್ರತಿಯೊಂದು ಕುಟುಂಬದ ಸಂಗಡ, ಮಕ್ಕಳ ಸಂಗಡ, ಬಂಧು ಬಳಗದ ಸಂಗಡ, ಅವ್ರು ಮಾಡುವಂತ ಕೆಲಸ ಕಾರ್ಯ ಸೇವೆಯ ಸಂಗಡ ಹಾಗೂ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಈ ಕಾರ್ಯಕ್ರಮದ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. ದೇವರ ನಾಮಕ್ಕೆ